ಸಂಸದ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭ. ನೆಲಮಂಗಲದಲ್ಲಿ ಲೋಕ ಚುನಾವಣೆ ಸಂಭ್ರಮ. ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳ ಕಾರ್ಯಕರ್ತರಿಂದ ಸಂಸದ ಸುಧಾಕರ್ಗೆ ಅಭಿನಂದನೆ ಸಮಾರಂಭ. ಜುಲೈ 7ರಂದು ಜನತಾ ಜಲಧಾರೆ ಮೈದಾನದಲ್ಲಿ ಭರ್ಜರಿ ವೇದಿಕೆ. ನೆಲಮಂಗಲದ ಹಾಸನ ಹೆದ್ದಾರಿಯಲ್ಲಿ ಇರುವಂತಹ ಜನತಾ ಜಲಧಾರೆ ಮೈದಾನ. ಕಾರ್ಯಕ್ರಮದಲ್ಲಿ ಅತಿಥಿ ಸತ್ಕಾರಕ್ಕೆ ಭರ್ಜರಿ ಬಾಡೂಟ. ಕಾರ್ಯಕ್ರಮ ಕುರಿತು ಜೆಡಿಎಸ್ ಬಿಜೆಪಿ ಮುಖಂಡರಿಂದ ಪತ್ರಿಕಾಗೋಷ್ಠಿ. ನೆಲಮಂಗಲ ನಗರ ಭಾಗದಿಂದ ವೇದಿಕೆವರೆಗೂ ಕಲರ್ಫುಲ್ ದೃಶ್ಯಗಳು. ಭಾನುವಾರ ನಡೆಯಲಿರುವ ಅಭಿನಂದನಾ ಸಮಾರಂಭಕ್ಕೆ ಕ್ಷಣಗಳನ್ನ ಅಧಿಕಾಗೋಷ್ಠಿ ನಡೆಸಿ ಮತದಾರರು ಹಾಗೂ ಕಾರ್ಯಕರ್ತರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ. ಅಬ್ದುಲ್ ಹಫೀಜ್, ನ್ಯೂಸ್ 81 ಕನ್ನಡ. ದಿನಾಂಕ 7/7/2024 ಅಂದರೆ ಬರ್ತಕ್ಕಂಥ ಭಾನುವಾರದಂದು ಬೆಳಿಗ್ಗೆ 11 ಗಂಟೆಗೆ ನಮ್ಮ ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಆಗಿದ್ದಂತಹ ಹಾಗೂ ಹಾಲಿ ಸಂಸದರು ಆದಂತಹ ಡಾಕ್ಟರ್ ಸುಧಾಕರ್ ರವರು ಮತ್ತು ನಮ್ಮ ಜೆಡಿಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಣ್ಣನವರು ಮತ್ತು ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಣ್ಣನವರು ಬರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ಮುಖಾಂತರದಿಂದ ನಮ್ಮ ನೆಲಮಂಗಲ ತಾಲೂಕು ಜನತೆಯ ಒಂದು ಆಶೀರ್ವಾದದಿಂದ ಏನು ಇವತ್ತು ಡಾಕ್ಟರ್ ಸುಧಾಕರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ, ಅದಕ್ಕೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದ ನಾಗರಾಜ್ರವರು ಮತ್ತು ಅಭ್ಯರ್ಥಿಗಳಾಗಿದ್ದಂತಹ ಸಪ್ತಗಿರಿ ನಾಯಕರವರು, ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದಂಥ ತಿಮ್ಮರಾಜಣ್ಣನವರು, ಬಿಜೆಪಿಯ ಅಧ್ಯಕ್ಷರಾದಂಥ ನಮ್ಮ ಜಗದೀಶ್ ಚೌಧರಿಯವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು ಮತ್ತು ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು ಪ್ರತಿಯೊಬ್ಬರೂ ಕೂಡ ಸೇರಿ ಭಾನುವಾರ 11 ಗಂಟೆಗೆ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ನಾವು ನಮ್ಮ ಮೊದಲನೇ ಬಾರಿ ಗೆದ್ದಿದ್ದಂಥ ಸಂಸದರಾದಂಥ ಸುಧಾಕರ್ ಅವರು 1,60,000 ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ನೆಲಮಂಗಲ ತಾಲೂಕು 33,500 ವೋಟ್ಗಳಿಂದ ಅವರಿಗೆ ಈ ಭಾಗದಿಂದ ಮೊದಲನೇ ಬಾರಿ ಬಿಜೆಪಿ ಪಕ್ಷ ಹಾಗೂ ದಳ ಪಕ್ಷ ಎರಡೂ ಮೈತ್ರಿಯಿಂದ 33,500 ವೋಟ್ಗಳಿಂದ ಅವರು ಜಯಶೀಲರಾಗಿದ್ದಾರೆ. ಆ ಒಂದು ಅಭಿನಂದನೆ ಕಾರ್ಯಕ್ರಮವು ಬರುವ ಭಾನುವಾರ 7ನೇ ತಾರೀಕು ನಮ್ಮ ಮೈತ್ರಿ ಪಕ್ಷ ಅಥವಾ NDA ಒಕ್ಕೂಟ ಸೇರಿ ಅವತ್ತು ನಾವು ಅವ್ರನ್ನ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ನಮ್ಮ ಸುಧಾಕರ್ ಸಾಹೇಬರು ಹೇಳಿದ್ದಾರೆ ಮಾಡಿಸ್ತೀನಿ, ಯಾವ ರೀತಿ ಮಾಡ್ತಾರೆ ಅಂತೇಳಿ ಮಾಡ್ಬೋದು. ಅದರಿಂದ ಸಂಪಾದನೆ ಇದೆ ಅಷ್ಟೇ ಅಲ್ಲ, ನೆಲಮಂಗಲ ತಾಲೂಕು ಇಡೀ ಪ್ರಪಂಚದಲ್ಲಿ ರಾಜ್ಯದಲ್ಲೆಲ್ಲ, ದೇಶದಲ್ಲೆಲ್ಲ, ಪ್ರಪಂಚದಲ್ಲಿ ಗುರುತಿಸಬೇಕಾದ್ರೆ, ಈಗ ನಾವು ಉದಾಹರಣೆ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅನೇಕ ಕಡೆ ಇಂಥ ವ್ಯವಸ್ಥೆಗಳಿರೋ ಕಡೆಗೆ ಪ್ರವಾಸೋದ್ಯಮದವರು ಮತ್ತು ಈ ಟೂರಿಂಗ್ ಏಜೆಂಟ್ಗಳು ಫಿಕ್ಸ್ ಮಾಡ್ಕೊಂತಾರೆ. ಅವಾಗ ನೆಲಮಂಗಲದ ಸ್ಥಿತಿಗತಿ ಜಾಸ್ತಿ ಇದೆ, ಅಷ್ಟೇ ಇದು ಫೇಮಸ್ ಆಗ್ತದೆ. ಅದರಿಂದ ಸಂಪಾದನೆ ಕೂಡ ಕಡಿಮೆ ಇರಲ್ಲ ಒಂದು ಇದಕ್ಕೆ ಅಂತ ಯಾರಿಗಾದ್ರೂ ವಹಿಸ್ಕೊಟ್ರೆ ನಡೆಸ್ಕೊಂಡು ಹೋಗ್ತಾರೆ.
ದುಡ್ಡಿಲ್ಲದೆ ಏನು ಮಾಡೋಕ್ಕಾಗಲ್ಲ. ದುಡ್ಡು ಏನಂತ ಅವ್ರು ಚಾರ್ಜ್ ಮಾಡ್ತಾರೆ. ಅದಾದರೆ ಭಾಳಷ್ಟು ಒಂದು ದಕ್ಷಿಣ ಕಾಶಿಗೆ ಒಂದು ಮೆರುಗು ಬರ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆ ದೇಶ ಒಳಗೆ ಸನ್ಮಾನ್ಯ ನಮ್ಮ ಕುಮಾರಣ್ಣವರು ಭಾಳಷ್ಟು ಎಫೆಕ್ಟ್ ಹಾಕಿ ನಾವು ಯಾವಾಗ MLA ಅನ್ನು ಸೋತು ನಮಗೆ ಭಾಳಷ್ಟು ಹೀನಾಯವಾಗಿ ಇದಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಜನತೆ ನಡೆದ್ರು ಅಂದರೆ ತಿರುಗಿಸ್ಕೊಂಡು ಅದು ಹೊಡೆದು ಸಂಸದರನ್ನ ಗೆಲ್ಲಿಸಿ ತಂದಿರ್ತಾರೆ. 7ನೇ ತಾರೀಕು ಸುಧಾಕರ್ ಅವರು ನಮ್ಮ ತಾಲೂಕಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೋಸ್ಕರ ನೆಲಮಂಗಲ ತಾಲೂಕಿನ ಜನತೆಗೆ ಹೇಳೋಕ್ಕೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಈಗ ಯುಗಾದಿ ಹಬ್ಬದ ಥರನೇ ಇದು ನಡೀತದೆ. ಯುಗಾದಿ ಹೊಸ್ತಡ ಥರನೇ ಇಲ್ಲಿ ಹಬ್ಬವನ್ನು ಮಾಡಬೇಕು ಅಂತೇಳಿ ನಮ್ಮ ಜಗದೀಶ್ ಚೌಧರಿ ಅವರು ಸುಮಾರು ಗೆದ್ದಿಂದನೇ ಅವರು ನಮ್ಮ ಹತ್ರ ಪಾಪ ಪ್ರಸ್ತಾಪ ಮಾಡ್ತಾಯಿದ್ರು. ಯುಗಾದಿ ಹಬ್ಬದ ಥರನೇ ನಡಿಬೇಕು ಅಂತ ನಮ್ಮ ಆಸೆ. ಇಲ್ಲೇನಪ್ಪ ಅಂತಂದರೆ ನೆಲಮಂಗಲ ತಾಲೂಕಲ್ಲಿ ಬೇಜಾನ್ ಕೆಲಸ ನಿಂತೋಗಿದೆ ನೋಡಿ. ಇನ್ನು TCI ಅವ್ರಿಗೂ ಬಂದಿದ್ದು ಮೆಟ್ರೋ ನೆಲಮಂಗಲಕ್ಕೆ ಬಂದಿದೆ, ನಮ್ಮ ಕರ್ಮ. ಅದಕ್ಕೆ ಅಂಥವನ್ನೆಲ್ಲ ನಾವು ತರಬೇಕು ನೆಲಮಂಗಲ ತಾಲೂಕಿಗೆ. ನೀರು ನೋಡಿ, ಹಿಂದೆ ಹೇಳಿದ್ರು ಕಾಂಗ್ರೆಸ್ ಅವರು, ಆ ನೀರು ಕೂಡ ಸಮೇತ ನಮ್ಮ ನೆಲಮಂಗಲ ಕಡೆಗಾಗಲಿ ಯಾವುದೇ ಹಳ್ಳಿಗಳಿಗಾಗಲಿ ಬರಲಿಲ್ಲ. ಎತ್ತಿ ನೋಡಿದ್ರು, ಅದೊಂದು ಇದಾಯಿತು. ಆ ಥರದ್ದೆಲ್ಲ ನಾವೆಲ್ಲ ಕೇಳಬೇಕು. ನಾವು ಕಡೆಯಿಂದ ನಾವು ಕೆಲಸ ಮಾಡಿಸ್ಕೊಬೇಕು. ಎಲ್ಲ ಒಳ್ಳೊಳ್ಳೆ ಕೆಲಸಗಳು ನೆಲಮಂಗಲ ತಾಲೂಕಿಗೆ ಎಲ್ಲರಿಗೂ ತಲುಪಲಿ ಕೆಲಸಗಳು. ನಾವು ಯಾವುದೇ ಪಕ್ಷಪಾತ ಇಲ್ದಂಗೆ ನಾವು ಕೆಲಸ ಮಾಡಿಸ್ಕೊಳ್ಳೋಣ ಅಂತ ನನ್ನ ಉದ್ದೇಶ. ಎಲ್ಲರಿಗೂ ಅವತ್ತು ಒಂದು ದಿವಸ ಎಲ್ಲ ಬಂದು ಹೆಚ್ಚಿನ ಜನ 10,000 ಜನ ಸೇರ್ತಾರೆ ಇಲ್ಲಿ. ನಾವು ಚೌಡೇಶ್ವರಿ ದೇವಸ್ಥಾನ ಕಡೆಯಿಂದ ಬಂದು ಬೈಕ್ ರ್ಯಾಲಿಯಲ್ಲಿ ನಮ್ಮ ಎಲ್ಲ ಯುವಕ ಮಿತ್ರರು ಹೆಚ್ಚಿನ ರೀತಿಯಲ್ಲಿ ಸೇರಿ ಇಲ್ಲಿಗೆ ಮೆರವಣಿಗೆ ಮೂಲಕ ಇಲ್ಲಿ ಬಂದು ಇಲ್ಲಿ ಫಂಕ್ಷನ್ ಮಾಡಿ ಅಭಿನಂದನಾ ಸಮಾರಂಭ ಮಾಡಿ ಅವ್ರಿಗೆ ಒಳ್ಳೇದಾಗಲಿ, ನಮ್ಮ ನೆಲಮಂಗಲ ತಾಲೂಕು ಕೆಲಸ ಮಾಡಿಕೊಳ್ಳಿ ಅಂತ ಅವ್ರನ್ನ ಕಳಕಳಿ ಕೇಳಿಕೊಂಡು ನಮ್ಮ ಮಾತನ್ನು ಮುಗಿಸ್ತೀನಿ. ಜೈ ಕ್ಷಣ ಕ್ಷಣದ ಸುದ್ದಿಗಾಗಿ News 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.